ಗುರು ನಾವೀಗಿರೋದು ಹ್ಯಾಪಿ ವ್ಯಾಲಿ ಟೀ ಎಸ್ಟೇಟಲ್ಲಿ. ಸೊ ನಿಮಗೆ ಡಾರ್ಜಿಲಿಂಗ್ ಅಂದರೆ ಫಸ್ಟು ಮೈಂಡಿಗೆ ಬರುತ್ತೆ ಡಾರ್ಜಿಲಿಂಗ್ ಟೀ. ಈ ಹ್ಯಾಪಿ ವ್ಯಾಲಿ ಟೀ ಎಸ್ಟೇಟು ಸುಮಾರು 1854 ಸ್ಟಾರ್ಟ್ ಆಗಿದ್ದೆ. ಈ ಡಾರ್ಜಿಲಿಂಗ್ನ ಸೆಕೆಂಡ್ ಓಲ್ಡೆಸ್ಟು ಟೀ ಎಸ್ಟೇಟ್ ಇದು. ನೀವು ನೋಡ್ತಿರ್ಬೋದು ಟೀ ಬೀಳ್ತಾ ಇದ್ದಾರೆ, ಟೀ ಸೂಪ್ನ. ಆಂಟಿ ತುಂಬ ಕೈಂಡ್ ಅಪ್ಪ ಪಾಪ. ಒಳಗಡೆ ಎಂಟ್ರಿ ಆದಾಗ ಕರೆದು ಲೈಕ್ ಹೇಳಿದ್ಕೆ ಒಳಗಡೆ ಬಿಟ್ಟು ಹತ್ರ ಹೋಗಿ ಯಾವ ಥರ ಇದು ಮಾಡ್ತಾರೆ ಅಂತೆಲ್ಲ ತೋರಿಸಿದ್ರು. ಈ ಚಿಕ್ಕ ಎಲೆ ಬರುತ್ತಲ್ಲ, ಫಸ್ಟ್ ಆ ಚಿಕ್ಕದು ಕೀಳ್ತಾರೆ. ಇಲ್ಲಿಂದ ಇದು ಫ್ಯಾಕ್ಟ್ರಿಗೆ ಹೋಗುತ್ತೆ. ಆಂಟಿ ಇದರ ಫ್ಯಾಕ್ಟ್ರಿ ಜಾತಾ है ना? ठीक है, ओके. हाँ, मैं देख के आता हूँ आंटी, फिर से मिलता हूँ आपको. ಇಲ್ಲಿನ ಜನ ಅಂತೂ ಸಖತ್ ಸ್ವೀಟಪ್ಪ. ಎಷ್ಟು ಚೆನ್ನಾಗಿ ನಗ್ತಾರಂದರೆ ಬ್ರೋ ಕಮ್ ಲೆಟ್ಸ್ ಗೋ. ಸೊ ಈ ಎಸ್ಟೇಟ್ ಬಂದು ಸೆಕೆಂಡ್ ಓಲ್ಡೆಸ್ಟು 1854 ಸ್ಟಾರ್ಟ್ ಆಗಿರೋದು. ಸೊ ನಿಮ್ಮ ಡಾರ್ಜಿಲಿಂಗ್ಗೆ ಟೀ ಹೇಗೆ ಬಂತು ಅಂದರೆ, ಈ ಜಾಗನ ಬ್ರಿಟಿಷರು ಅವರ ಅಂಡರ್ ಆಳ್ವಿಕೆಗೆ ತೊಗೊಂಡಾಗ ಕ್ಯಾಂಪೆಲ್ ಅಂದ್ಬಿಟ್ಟು ಒಬ್ಬರು ಸೂಪರ್ಡೆಂಟ್ ಇರ್ತಾರೆ. ಆ ಸೂಪರ್ಡೆಂಟು ಇಲ್ಲಿಂದ ನೋಡ್ತಾ ಇದ್ದರೆ ಸಿಟಿ ಎಲ್ಲ ಮಂಜಲ್ಲಿ ಮುಚ್ಕೊಂಡ್ಬಿಟ್ಟಿದೆ. ಓಕೆ, ಇಲ್ಲಿದ್ದೆ ನೋಡಿ, ಇಲ್ಲಿ ನಡೀತಾ ಇದೆ ಟೀ ಸೊಪ್ಪು ಕೀಳೋದು, ಟೀ ಎಲೆ ಸಾರಿ. ಸೊ ಕ್ಯಾಂಪೆಲ್ ಅಂದ್ಬಿಟ್ಟು ಒಬ್ಬರು ಸೂಪರ್ಡೆಂಟ್ ತಿಂತಾರೆ. ಆ ಸೂಪರ್ಡೆಂಟು ಈ ವೆದರ್ನ ನೋಡಿ ಚೀನಿ ಪ್ರಭೇದದ ಒಂದು ಟೀನ ತಂದು ಇಲ್ಲಿ ಬಿತ್ತನೆ ಮಾಡ್ತಾರೆ. ಈ ಕೋಲ್ಡ್ ವೆದರ್ಗೆ ಮತ್ತು ಇಲ್ಲಿನ ಮಣ್ಣಿನ ಫಲವತ್ತತೆಗೆ ಆ ಟೀ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದೊಂದಾಗೆ ಟೀ ಎಸ್ಟೇಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು 100ಕ್ಕಿಂತ ಹೆಚ್ಚು ಟೀ ಎಸ್ಟೇಟ್ಗಳಿದೆ. ಸೊ ಅದರಲ್ಲಿ ಈ ಹ್ಯಾಪಿ ವ್ಯಾಲಿ ಬಂದ್ಬಿಟ್ಟು ಸೆಕೆಂಡ್ ಒನ್ನು. ನೋಡಿ, ಇಲ್ಲಿಂದ ಸಿಟಿ ವ್ಯೂ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಬೆಟ್ಟಗಳ ಮೇಲೆ ಅವ್ರಿಗೆ ಎಷ್ಟು ಜಾಗ ಬೇಕು ಅಷ್ಟು ಕಡ್ದು ಮನೆಗಳು ಕಟ್ಕೊಂಡಿದ್ದಾರೆ. ಸೊ ನಿಮ್ಗೆ ಇನ್ನೊಂದು ವಿಷಯ ಏನಂದರೆ, ಈ ಡಾರ್ಜಿಲಿಂಗ್ ಟೀ ಭಾರತದ ಅತ್ಯಂತ ದುಬಾರಿ ಟೀ ಆಗಿದೆ. ಮಲ್ಕಾಯಿ ಬಾರಿ ಅಂತ ಒಂದು ಟೀ ಎಸ್ಟೇಟ್ ಇದೆ ಡಾರ್ಜಿಲಿಂಗಲ್ಲಿ. ಅಲ್ಲಿ ತಯಾರಾಗೋ ಟೀ ಕೆಜಿಗೆ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಬೆಲೆ ಬಾಳುತ್ತದು. ಸೊ ಇದು ಈ ಡಾರ್ಜಿಲಿಂಗ್ನ ಟೀ ಹಿಸ್ಟ್ರಿ. ಸೊ ಇಲ್ಲಿನ ಜನ ಎಷ್ಟು ಕಷ್ಟಪಡ್ತಾರೋ ನೋಡಿ. ಈ ಥರ ಪ್ರದೇಶದಲ್ಲಿ ನಿಂತ್ಕೊಂಡು ಅವ್ರು ಟೀ ಕೇಳಬೇಕಾಗಿ ಬರುತ್ತೆ. ಮತ್ತು ಅಷ್ಟೇ ಸ್ವೀಟ್ ಇದ್ದಾರೆ ಜನ ಇಲ್ಲಿ. ಸೊ ನೀವು ಯಾವಾಗ ಅವ್ರನ್ನ ನೋಡಿ ಒಂದು ಹಾಯ್ ಹಾಲು ಹೇಳೋರೆ ನಕ್ಕಿ. ವಾವ್, ಕೆಲವು ಜಾಗದಲ್ಲಿ ಆ ಜಾಗ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ಜಾಗ ಎಷ್ಟೇ ಚೆನ್ನಾಗಿದ್ರು ಅಲ್ಲಿನ ಜನ ಚೆನ್ನಾಗಿಲ್ಲ ಅಂದರೆ ನಮ್ಗೆ ಅಷ್ಟು ಫೀಲ್ ಬರೋಲ್ಲ. ಬಟ್ ಇಲ್ಲಿನ ಜನ ಅಂತೂ, ಅದರಲ್ಲೂ ನೀವು ಆ ಮೇಲ್ಗಡೆ ಸಿಟಿ ಇದೆಯಲ್ಲ ಅಲ್ಲಿ ಅಷ್ಟು ನಿಮಗೆ ಇದಿರಲ್ಲ. ಬಟ್ ನೀವು ಯಾವಾಗ ಈ ಥರ ಟೀ ಎಸ್ಟೇಟು ಹಳ್ಳಿ ಸೈಡ್ ಬರ್ತೀರಲ್ಲ, ಅಲ್ಲಿ ನಿಮಗೆ ಜನ ಸ್ಮೈಲ್ ಫೇಸಿಂದ, ನಗು ಮುಖದಿಂದ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಟೀನ ಕೀಳ್ತಾ ಇದ್ದಾರೆ, ಟೀ ಎಲೆನ. ಸೊ ನಾವೀಗಿರೋದು ಭಾರತದ ಮೊಟ್ಟ ಮೊದಲ ಕೇಬಲ್ ಕಾರ್ ಸರ್ವೀಸು, ರಂಗೀತ್ ವ್ಯಾಲಿ ಪ್ಯಾಸೆಂಜರ್ ಕೇಬಲ್ ಕಾರ್ ಸರ್ವಿಸ್ ಅಂದ್ಬಿಟ್ಟು. ಇದನ್ನು ಡಾರ್ಜಿಲಿಂಗ್ ರೋಪ್ವೇ ಅಂತಲೂ ಕರೀತಾರೆ. ಇದು ಬಂದು ನಿಮಗೆ ಡಾರ್ಜಿಲಿಂಗಿಂದ ಕೆಳಗೆ ಒಂದು 2 ಕಿಲೋಮೀಟ್ರ್ ಸಿಟಿಯಿಂದ ಆಚೆ ಬಂದರೆ ಒಂದು ಸ್ಟಾಪ್ ಇದೆ, ಸಿಂಗಾಮರಿ ಸ್ಟಾಪು. ಅಲ್ಲಿಂದ ನಿಮ್ಮನ್ನ ಕರ್ಕೊಂಬಂದು 1000 ಫೀಟ್ ಕೆಳಗೆ ಡೌನ್ ಹಿಲ್ಲಲ್ಲಿ ಇನ್ನೊಂದು ಸ್ಟಾಪ್ ಇದೆ ಅವ್ರದ್ದು, ತೂಕೂರು ಸ್ಟಾಪು. ಅಲ್ಲಿ ಜಾರುತ್ತಪ್ಪ ಮಳೆ ಬಂದು. ಸೊ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಬಂದರೆ ನಿಮಗೆ ಈ ಥರ ವ್ಯೂಗಳು ಸಿಗುತ್ತೆ. ಸೊ ನಿಮಗೆ ಈಗ ಸ್ವಲ್ಪ ಮಂಜಿರೋದ್ರಿಂದ ನಿಮಗೆ ವ್ಯೂ ಅಷ್ಟು ನೀಟಾಗಿ ಏನು ಕಾಣಿಸಲ್ಲ. ಬಟ್ ನೀವು ಜನವರಿ ಫೆಬ್ರವರಿ ಟೈಮಲ್ಲಿ ಬಂದರೆ ನಿಮಗೆ ಕಾಂಚನಜುಂಗ ಪೀಕ್ ಕಾಣಿಸುತ್ತೆ. ಸೊ ಇಲ್ಲಿಂದ
ಸೊ ಇದನ್ನು 1968 ಮಾಡಿರ್ತಾರೆ. 1968 ನಿಮಗೆ ಇಲ್ಲಿನ ಟೀ ಪ್ಲಾಂಟೇಷನ್ಗೆ ಆ್ಯಕ್ಸೆಸ್ ಇರಲಿ, ಜನ ಬರೋಕ್ಕಾಗಲಿ ಬಂದು ಕೆಲಸ ಮಾಡೋಕ್ಕೆಲ್ಲ ಆಗಲಿ ಅಂದ್ಬಿಟ್ಟು ಇದನ್ನು ಮಾಡಿರ್ತಾರೆ. ನಿಮ್ಗೆ ನೋಡಿರ್ಬೋದು, ಅದೆಲ್ಲ ಟೀ ಪ್ಲಾಂಟೇಷನ್ ಮೇಲೆ ಕಾಣಿಸ್ತಿರೋದು. ಸೊ ಜನ ಬರಲಿ ಅಂತ ಇದನ್ನ ಮಾಡಿರ್ತಾರೆ. ಅದಾದಮೇಲೆ 1998 ಇದನ್ನ ಟೂರಿಸಮ್ ಪರ್ಪಸ್ಸಿಗೆ ಯೂಸ್ ಮಾಡ್ಕೊತಾರೆ. ಅದಾದಮೇಲೆ 2011 ಒಂದು ಚಿಕ್ಕ ಆಕ್ಸಿಡೆಂಟ್ಗಳಾಗುತ್ತೆ ಇಲ್ಲಿ. ಸೊ ಅದರಿಂದ ಒಂದು 2 ವರ್ಷ ಇದನ್ನ ಕ್ಲೋಸ್ ಮಾಡಿರ್ತಾರೆ. ಅದಾದಮೇಲೆ ಒಂದು ಪ್ರೈವೇಟ್ ಕಂಪ್ನಿ ಜೊತೆ ಸೇರಿ ಮತ್ತೆ ರೆಡಿ ಮಾಡಿ ನೀಟಾಗಿ ಇನ್ಫೆಕ್ಷನ್ ಮಾಡಿ ಮತ್ತೆ ಸ್ಟಾರ್ಟ್ ಆಗುತ್ತಿದ್ದು. ಇದು ಜರ್ನಿ ಬಂದ್ಬಿಟ್ಟು ಸುಮಾರು ಅಪ್ ಆ್ಯಂಡ್ ಡೌನ್ ಬಂದು ಒಂದು 45 to 50 ಮಿನಿಟ್ಸ್ ಆಗುತ್ತೆ. ಪರ್ ಹೆಡ್ 350 ಚಾರ್ಜ್ ಮಾಡ್ತಾರೆ. ಇಲ್ಲಿ ಕ್ಯಾಶೇ ಕ್ಯಾರಿ ಮಾಡಬೇಕು. ಬಂದ್ಬಿಟ್ಟು ಫೋನ್ಪೇ, ಗೂಗಲ್ ಪೇ ಅಂದರೆ ಇಲ್ಲ, ಓನ್ಲಿ ಕ್ಯಾಶ್ ಸರ್ವಿಸ್ ಇಲ್ಲಿ. ಅದಾದಮೇಲೆ ನಿಮಗೆ ಕೆಳಗಡೆ ಬಂದ ತಕ್ಷಣ ನಿಮಗೆ ಟೀ ಅಂಗಡಿಗಳು ಸಿಗುತ್ತೆ. ಇಲ್ಲಿ ಲೋಕಲ್ನ ಟೀ, ಮ್ಯಾಗಿ ಎಲ್ಲ ಟ್ರೈ ಮಾಡ್ಬೋದು. ಇಲ್ಲಿಂದ ಅಂತೂ ಏನೂ ಕಾಣಿಸ್ತಿಲ್ಲ ನೋಡಿ, ವ್ಯೂ ಇದೆ ಇಲ್ಲಿಂದ ಮೇಲಿಂದ. ಮೋಡದ ಒಳಗೆ ಹನಿಗಳ ಕವನ, ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. अच्छा गाना था ना? अच्छा गाता हूँ मैं? मैं तो सिंगर बनने के लिए जा रहा है एक बार. नहीं गया. मेरा सॉन्ग सुन के वो वापस बेच दिया. आप लोग गाना भी ಸೊ ಗುರು, ನಾವಿವಾಗಿರೋದು ಟಿಬೆಟಿಯನ್ ರೆಫ್ಯೂಜಿ ಕ್ಯಾಂಪಲ್ಲಿ. ಇಲ್ಲಿಂದ ನೀವು ನಿಮಗೆ ವ್ಯೂ ಈ ಥರ ಕಾಣಿಸುತ್ತೆ. ಸೊ ಈ ಕ್ಯಾಂಪ್ ಶುರುವಾಗಿದ್ದು 1959 ಯಾವಾಗ ಟಿಬೆಟ್ನ ಚೀನಾ ಆಕ್ರಮಣ ಮಾಡ್ಕೊಳುತ್ತೆ. ಆ ಟೈಮಲ್ಲಿ 14ನೇ ದಲೈ ಲಾಮಾ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಸೊ ಅದ್ರ ಜೊತೆ ತುಂಬ ಜನ ಟಿಬೆಟಿಯನ್ ಜನರು ಆ ಜಾಗದಿಂದ ಹೊರಟು ಇಂಡಿಯಾಗೆ ಬರ್ತಾರೆ. ಆ ಟೈಮಲ್ಲಿ ಆ ಜನಕ್ಕೆ ಆಶ್ರಯ ಕೊಡೋಕ್ಕಂತ ಈ ಕ್ಯಾಂಪ್ ಸ್ಟಾರ್ಟ್ ಆಗಿರೋದು. ಈ ಥರ ಕ್ಯಾಂಪು ನಮ್ಮ ಕರ್ನಾಟಕದಲ್ಲೂ ಇದೆ. ಸೊ ಇಲ್ಲಿನ ಜನ, ಈ ಟಿಬೆಟಿಯನ್ ಜನ ಇಲ್ಲಿಗೆ ಬಂದಮೇಲೆ ತಮ್ಮ ಕರಕುಶಲ ಕೆಲಸಗಳೇನಿದೆ ಅದು ಮಾಡಿಕೊಂಡು ಅದನ್ನು ಸೇಲ್ ಮಾಡಿಕೊಂಡು ಇಲ್ಲಿ ತಮ್ಮ ಜೀವನವನ್ನು ಸಾಗಣೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಇಲ್ಲಿ ಅವ್ರದ್ದು ಯಾವುದೋ ಚಿಕ್ಕ ಚಿಕ್ಕ ಕೆಫೆಗಳಿದೆ ಈ ಜಾಗದಲ್ಲಿ. ನೀವು ಬಂದು ಇಲ್ಲಿ ಓಡಾಡಿ ಮತ್ತು ಇಲ್ಲಿ ಕೆಫೆಗಳಲ್ಲಿ ನೀವು ಲೋಕಲ್ ಫುಡ್ನ ಟ್ರೈ ಮಾಡ್ಬೋದು. ಸೊ ಮತ್ತು ಇಲ್ಲಿ ಬಂದರೆ ಅವರ ಟ್ರೆಡಿಷ್ನಲ್ ವಸ್ತುಗಳಿದೆ, ಅವೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿನ ವ್ಯೂ ಮಾತ್ರ ಅದ್ಭುತ ಗುರು. ಸೊ ಮೇನ್ ಸಿಟಿಯಿಂದ ಒಂದು 5 ಕಿಲೋಮೀಟ್ರ್ ಆಗ್ಬೋದು. ನಿಮಗೆ ಶೇರ್ ಟ್ಯಾಕ್ಸಿ ಸಿಗ್ತವೆ ಇಲ್ಲಿಗೆ. ಸೊ ಬಂದು ನೀವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ನಿಮಗೆ ಇಷ್ಟ ಇರೋ ವಸ್ತುಗಳು ನಿಮ್ಗೆ ಇಷ್ಟ ಆದರೆ ತೊಗೊಂಡು ಇಲ್ಲಿನ ಜನಕ್ಕೆ ನೀವು ಇದು ತೊಗೊಂಡ್ರೆ ಇಲ್ಲಿನ ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಗುರು, ನನಗೆ ಎಷ್ಟೊಂದು ಸಲ ಅನಿಸುತ್ತೆ, ಮನೇಲಿದ್ದಾಗ ರೀಲ್ಸ್ ನೋಡೋಕೆ ಕೂತಿರ್ತೀನಿ, ಎಷ್ಟೊಂದು ಟೈಮ್ ಇರುತ್ತೆ, ಏನೂ ಯೋಚನೆ ಮಾಡಲ್ಲ, ಏನೂ ಟೆನ್ಷನ್ ಆಗೋಲ್ಲ. ಹಿಂಗೆಲ್ಲರೂ ಟ್ರಿಪ್ ಬಂದಾಗ ಇದರ ಖಾಲಿ ರೋಡಲ್ಲಿ ಹೋಗ್ತಾ ಇರ್ತೀನಲ್ಲ, ಅವಾಗ ಯೋಚನೆ ಬರುತ್ತೆ, ಲೈಫ್ ಏನು, ಜೀವನ ಹೆಂಗೆ ಮಾಡೋದು, ಲೈಫಲ್ಲಿ ಯಾವಾಗ ಸೆಟ್ಲ್ ಆಗೋದು, ಈ ಥರ ಯೋಚನೆ ಇಲ್ಲಿ ಬಂದಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಮನೇಲಿ ಇದ್ದಾಗ ಸುಮ್ಮನೆ ದಬಾ ಹಾಕೊಂಡು ರೀಲ್ಸ್ ನೋಡ್ತಾ ಇರ್ತೀವಿ, ಅವಾಗ ಏನು ಅನ್ಸಲ್ಲಪ್ಪ. ಹಿಂಗೆಲ್ಲಾದರೂ ಟ್ರಿಪ್ಪಿಗೆ ಬಂದಾಗ ಜೀವನ ಹೆಂಗೆ ಮುಂದಕ್ಕೆ, ಏನು ಮಾಡೋದು ನಾವು ಅಂತ ಯೋಚನೆ ಬರುತ್ತೆ. ಸೊ ವಾಪ ದರಿದ್ರ ಲೈಫು. ಇಲ್ಲಿಂದ ನಾವು ಇನ್ನೂ ಸ್ವಲ್ಪ ದೂರ ಕೆಳಗೆ ಹೋಗಿ ಕಾಠ್ಮಂಡು ಕಿಚನ್ ಹುಡುಕಬೇಕು. ಕಾಠ್ಮಂಡು ಕಿಚನ್ ಹುಡುಕೊಂಡು ಇಲ್ಲಂತೂ ಮಳೆ ಬಿಟ್ಟು ಬರ್ತಾನೆ ಇರುತ್ತೆ. ಮತ್ತು ಈ ಜನ ಅದಕ್ಕೆ ನೀಟಾಗಿ ಅಡ್ಜಸ್ಟ್ ಆಗಿದ್ದಾರೆ, ಕಂಪ್ಲೇಂಟ್ ಮಾಡಲ್ಲ, ಮಳೆ ಬರ್ತಾನೆ ಇರುತ್ತಂತ. ಮತ್ತು ಇಲ್ಲಿನ ಜನ ತುಂಬ ಡಿಸಿಪ್ಲಿನು ಮತ್ತು ಹಾರ್ಡ್ ವರ್ಕಿಂಗ್. ನಾನು ನೋಡ್ದಂಗೆ ನಾವು ಈ ಇಳಿಜಾರು ಈ ಥರ ಸ್ಟೀಪ್ ಇರೋ ಪ್ರದೇಶದಲ್ಲಿ ನಾವು ನಡ್ಕೊಂಡು ಹೋಗೋದು, ಬರೀ ನಾವೇ ನಡ್ಕೊಂಡು ಹೋಗೋಕೆ ಕಷ್ಟಪಡ್ತೀವಿ. ಅದರಲ್ಲಿ 2 ಸಿಲಿಂಡರ್ ಹಾಕ್ಕೊಂಡು ನಡ್ಕೊಂಡು ಹೋಗಿ. ಸೊ ನಾನು ಹೇಳೋದು, ಈ ಥರ ಪ್ಲೇಸ್ಗೆಲ್ಲ ಬಂದಾಗ ಫುಡ್ಡು ಸ್ವಲ್ಪ ಏನಂತಾರೆ ಕಾಸ್ಟ್ಲಿ ಆದರೂ ನಾವು ತೊಗೊಳ್ಳೇಬೇಕು. ಯಾಕಂದರೆ
ಇವ್ರಿಗೆ ಅದು ಈಸಿಯಾಗಿ ಸಿಗ್ತಾ ಇಲ್ಲ, ಇವ್ರು ಕಷ್ಟಪಡ್ತಾ ಇದ್ದಾರೆ. ಸೊ ಆ ಕಷ್ಟಕ್ಕೆ ನಾವು ಬೆಲೆ ಕಟ್ಟಬಾರ್ದು. ಸೊ ತುಂಬ ಏನು ಕಾಸ್ಟ್ಲಿ ಇರೋ, ಮೇ ಬಿ ಅಲ್ಲಿ ನಾವು ನಾರ್ಮಲ್ ತಿನ್ನೋಕ್ಕೂ ಇಲ್ಲಿ ಒಂದು 20-30 ರೂಪಾಯಿ ಡಿಫ್ರೆನ್ಸ್ ಬರ್ಬೋದು. ಬಟ್ ಆ ಡಿಫ್ರೆನ್ಸ್ ವರ್ತ್ ಅನಿಸುತ್ತೆ. ಇಷ್ಟು ಸುಮಾರು 6400 ಆಲ್ಟಿಟ್ಯೂಡ್, ಅಂದರೆ ಸಮುದ್ರ ಮಟ್ಟದಿಂದ 6400 ಅಡಿ ಎತ್ತರದಲ್ಲಿರೋ ಪ್ರದೇಶಕ್ಕೆ. ಸೊ ನಮಗೇನೇನು ಬೇಕು, ಹಣ್ಣು, ತರಕಾರಿ, ದಿನಸಿ ಪದಾರ್ಥ, ಇದನ್ನೆಲ್ಲ ಇಷ್ಟು ಇಲ್ಲಿಗೆ ತಂದು ಇದು ಮಾಡೋದು ಕಷ್ಟ ಇದೆ. ಭಯ್ಯ ಕಾಠ್ಮಂಡು ಕಿಚನ್ ಕहाँ आएगा? काठमांडू किचन. हाँ ठीक है, थैंक यू भैया. ಸೊ ಈ ಥರ ನೋಡಿ ಸ್ಟೆಪ್ಸ್ ಮಾಡ್ಕೊಳ್ತಾರೆ. ಒಂಥರ ನನಗೆ ಡಿಫ್ರೆಂಟು ಬೇರೆ ಕಂಟ್ರಿಗೆ ಬಂದಂಗೆ ಫೀಲ್ ಆಗುತ್ತಪ್ಪ ಇಲ್ಲೆಲ್ಲ ಬಂದರೆ. ಮತ್ತು ಕ್ಲೀನಾಗಿದೆ ಮೋರ್ ಓವರ್. ನಾವೀಗ ಹುಡ್ಕೊಂಡು ಹೋಗ್ತಾ ಇರೋದು ಕಾಠ್ಮಂಡು ಕಿಚನ್, ಒಂದು ನೇಪಾಳಿ ಫುಡ್ನ ಟ್ರೈ ಮಾಡೋಕ್ಕೆ. ಬುದ್ಧಿಸ್ಟ್ ಲಾಡ್ಜ್. ಒಂದು ಹೋಟ್ಲಿಗೆ ಹೋಗಿ ಇನ್ನೊಂದು ಹೋಟ್ಲ್ ಅಡ್ರೆಸ್ ಕೇಳಿದ್ರೆ ಹೊಡಿತಾರೆ. ರೆಸ್ಟೋರೆಂಟ್. ಸೊ ಸಿಕ್ತು ಕಾಠ್ಮಂಡು ಕಿಚನ್. ಎರಡು 2016 ठीक है भैया. उस साइड सीट है, उस साइड है जगह. हाँ है कि एक आदमी है. ठीक है, थैंक यू सर. ಸೊ ನಾವಿವಾಗ ಅಥೆಂಟಿಕ್ ನೇಪಾಳಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಕಾಠ್ಮಂಡು ಕಿಚನ್ ಅಂದ್ಬಿಟ್ಟು. ಇಲ್ಲಿ ನಾವು ನೇಪಾಳಿ ಫುಡ್ನ ಟ್ರೈ ಮಾಡೋಣ, ನೇಪಾಳಿ ತಾಲಿ ತಗೊಂಡು. ಸೊ ಇವಾಗೇನು ನೋಡ್ತಿದ್ದೀರಾ ಅದು ಅಥೆಂಟಿಕ್ ನೇಪಾಳಿ ತಾಲಿ. ಇದು ಬಂದು ಚಿಕನ್. भैया ये क्या है? सर ये तीनों सब्जी है. ये फर्मेंटेड सोयाबीन का सब्जी, नेपाली में किनेवा बोलते हैं. ये साग, वाटर क्रिस साग है, नेपाली में सिमरायो बोलते हैं. एंड थर्ड वन बीन्स एंड पोटैटो, तीनों सब्जी है. एंड ये वाला निवारी अचार जो बोइल आलू से बनता है. एंड ये गुंदरुक का अचार है. और थर्ड वन प्लेन अचार. एंड काला दाल, चिकन करी. ओके, थैंक यू भाई. ಸೊ ಇದು ಬಂದ್ಬಿಟ್ಟು ಬೀನ್ಸು ಮತ್ತು ಆಲೂಗಡ್ಡೆ ಪಲ್ಯ. ಇದು ಬಂದ್ಬಿಟ್ಟು ಸೊಪ್ಪು ಪಲ್ಯ, ಪಾಲಕಲ್ಲಾದರೆ. ಇದು ಫರ್ಮೆಂಟೆಡ್ ಸೋಯಾಬೀನ್ ಪಲ್ಯ. ಇದು ಆಲೂಗಡ್ಡೆದು. ಇದು ಉಪ್ಪಿನಕಾಯಿ ಅಂತೆ, ಗ್ಯಾಂಗ್ಟುಕ್ ಉಪ್ಪಿನಕಾಯಿ ಏನೋ ಅಂದರು. ಇದು ಉಪ್ಪಿನಕಾಯಿ ಮೇ ಬಿ, ಅದೇನೋ ಗೊತ್ತಿಲ್ಲ. ಏನೋ ಎಳ್ಳು ಗುರು, ಮೆಣಸಿನ್ಕಾಯಿ ಖಾರ ಇದ್ದಂಗಿದೆ ಗುರು. ಆಮೇಲೆ ಹಪ್ಪಳ, ಅನ್ನ, ಜೊತೆಗೆ ಮೆಣಸಿನ್ಕಾಯಿ. ಸೊ ಬನ್ನಿ ವೆಯ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಬರೋದು भैया जी, पानी का वाटर मिलेगी? ना सारो पल्य स्वल्प. थैंक यू.
ಫರ್ಮೆಂಟೆಡ್ ಸೋಯಾಬೀನ್ ಅಂದರೆ ಫರ್ಮೆಂಟ್ ಮಾಡಿರೋ ಸೋಯಾಬೀನ್ ಪಲ್ಯ. ಚೆನ್ನಾಗಿದೆ. ಇದ್ದಾರೆ ನೋಡಿ ನಮ್ಮ ಕೃಷ್ಣನ ರೊನಾಲ್ಡೋ. ಅಂತೂ ಇಂತೂ ನೇಪಾಳಿ ಥಾಲಿ ತಿಂದು ಮುಗಿಸಾಯಿತು. ಚೆನ್ನಾಗಿ ಕೊಟ್ಟಿದ್ರು ಎಲ್ಲರೂ ಮಿಕ್ಸಾಗಿ, ತರಕಾರಿ, ಬೀನ್ಸು, ಆಲೂಗಡ್ಡೆ. ನಾನು ಸ್ಪೆಷಲಾಗಿ ಚಿಕನ್ ಕರಿ ಬೇರೆ ತೊಗೊಂಡಿದ್ದೆ. ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಸೂಪರಾಗಿತ್ತು ಇವರು. ಇದೇನಂತಾರೆ, ಇದು ಡಯಟ್ ಫುಡ್ ಇದಲ್ಲ, ಬ್ಯಾಲೆನ್ಸ್ಡ್ ಫುಡ್ಡು. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗೋದು ನನಗೆ ಎಲ್ಲಿ ತಪ್ಪಾಗ್ತಿದೆ ಅಂತ. ಸೊ ಕಮೆಂಟ್ ಮಾಡಿ, ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ವಿಡಿಯೋ ನೋಡೋಕ್ಕೆ.